ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ವಾಹನ ಚಾಲಕರ ಯೂನಿಯನ್ನ ರಾಜ್ಯಾಧ್ಯಕ್ಷ ರವಿಕುಮಾರ್ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂದರೆ, ಯಾವುದೋ ಕೆಲವು ಮಾಧ್ಯಮದಲ್ಲಿ ಶಾಲಾ ವಾಹನ ಚಾಲಕರದು ಶಾಲಾ ವಾಹನಗಳ ಶುಲ್ಕ ಹೆಚ್ಚಳ ಮಾಡ್ತಾರೆ ಅಂತ ಬಂದಿದೆ. ನಾವು ಖಾಸಗಿ ಶಾಲಾ ವಾಹನ ಅದು ಯಾವುದೇ ಕಾರಣಕ್ಕೂ ಶುಲ್ಕ ಹೆಚ್ಚಳ ಮಾಡಲ್ಲ. ಯಾಕಂದರೆ ಸರ್ಕಾರದಿಂದ ಈಗಾಗಲೇ ತುಂಬ ಬರೆ ಬಂದಿದೆ. ಹೆಚ್ಚಿಗೆ ಮಾಡಿರೋದು ಎಲ್ಲ ರೀತಿ ಕಸ ಇರ್ಬೋದು, ಪ್ರತಿಯೊಂದಕ್ಕೂ ಎಲ್ಲ ಹೆಚ್ಚುವರಿಯಾಗಿ ಜನಗಳ ಮೇಲೆ ಹೊರೆ ಇದೆ. ನಮಗೆ ಪೋಷಕರು ಅವತ್ತಿಂದ ತುಂಬ ಸಪೋರ್ಟ್ ಆಗಿದ್ದಾರೆ. ನಾವೊಂದು ಸ್ಟ್ರೈಕ್ ಮಾಡಿ ನಮಗೆ ಪರ್ಮಿಟ್ ಬೇಕು ಅಂದರೂ ಅವತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಯಾವಾಗೂ ಪೋಷಕರ ಪರವಾಗಿರ್ತೀವಿ ಹೊರತು ನಾವು ಯಾವುದೇ ರೀತಿ ಲಾಬಿ ಮಾಡಲ್ಲ. ನಮಗೆ ಇವತ್ತರೆಗೂ ನಮಗೆ ಶಾಲೆಗಳು ಸಾಕ್ತಾ ಇಲ್ಲ, ಮತ್ತು ಇವರು ಸಾಕ್ತಾ ಇಲ್ಲ, ಯಾವುದೇ ಸರ್ಕಾರ ಸಾಕ್ತಾ ಇಲ್ಲ. ನಮ್ಮನ್ನ ಸಾಕ್ತಾ ಇರೋದೇ ಪೋಷಕರು. ನಾವು ಯಾವಾಗೂ ಪೋಷಕರು ಬದ್ಧವಾಗಿರ್ತೀವಿ, ಪೋಷಕರು ನಿಲುವಾಗಿ ಇರ್ತೀವಿ. ಅದರಿಂದ ಏನೇ ಇದ್ರೂ ನಮಗೆ ಪೋಷಕರು ನೋಡ್ಕೊತಾರೆ. ಅವ್ರಿಗೆ ರೇಟ್ ಜಾಸ್ತಿ ಆದರೆ ಅವರೇ ಬಂದು ಕೊಟ್ಟಿರೋರು ಇದ್ದಾರೆ. ನಾವು ವರ್ಷಕ್ಕೆ ಒಂದು 100 ರೂಪಾಯಿ ಏನಾದರೂ ಹೆಚ್ಚು ಕಮ್ಮಿ 100 ರೂಪಾಯಿ 200 ರೂಪಾಯಿ ಒಳಗಡೆ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಕೆಲವೊಂದು ಬಡವರು ಪೇರೆಂಟ್ಸ್ ಇರ್ತಾರೆ, ಎಲ್ಲರೂ ಒಂದೇ ಥರ ಇಲ್ಲ ಪೇರೆಂಟ್ಸ್ಗಳು, ಪೋಷಕರು. ಅದರಿಂದ ನಾವು ಯಾವ ರೀತಿ ಮಾಡಬೇಕು ಆ ಥರ ಸಹಾಯ ನಮಗೆ ಅವ್ರು ಮಾಡ್ತಾರೆ. ನಾವು ಅವ್ರ ಪರವಾಗಿದ್ದೀವಿ. ಯಾವುದೇ ರೀತಿ ನಾವು ಶುಲ್ಕ ಹೆಚ್ಚಳ ಮಾಡಲ್ಲ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.